ನಡಗಿಸಿದ ಶಿವಂ ಅಸೋಸಿಯೇಷನ್ ನ 4,600 ಕೋಟಿ ವಂಚನೆ ಪ್ರಕರಣ. ಕಚೇರಿ ಮೇಲೆ ದಾಳಿ ಹಣ ಹಾಕಿದವರಿಗೆ ಚಿಂತೆ. ಬೆಳಗಾವಿಯಲ್ಲಿ ಜನರಿಗೆ 4,600 ಕೋಟಿ ರೂಪಾಯಿ ವಂಚಿಸಿದ ಆರೋಪದ ಮೇಲೆ ಶಿವಂ ಅಸೋಸಿಯೇಟ್ ಸಂಸ್ಥೆಯ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸಂಸ್ಥೆಯ ಮಾಲೀಕರಾದ ಶಿವಾನಂದ ನೀಲಣ್ಣನವರಿಗೆ ಸೇರಿದ ಕಚೇರಿಯಲ್ಲಿ ದಾಖಲೆಯನ್ನು ಪರಿಶೀಲಿಸಲಾಗಿದ್ದು ಸುಮಾರು 45,000 ರೂಪಾಯಿ ಹೂಡಿಕೆದಾರರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಆರ್ಬಿಐ ನಿಯಮಗಳನ್ನು ಮೀರಿ ಹೂಡಿಕೆ ಸ್ವೀಕರಿಸಿದ್ದಾರೆ ಎಂಬ ದಿಕ್ಕಿನಲ್ಲಿ ತನಿಖೆ ಮುಂದುವರೆದಿದೆ. ಮಧ್ಯರಾತ್ರಿ 2 ಗಂಟೆಯವರೆಗೆ ನಡೆದ ದಾಳಿಯಲ್ಲಿ 4 ಬ್ಯಾಂಕ್ ಖಾತೆಗಳು, 2 ಕಚೇರಿಗಳು, 1 ಅಪಾರ್ಟ್ಮೆಂಟ್ ಹಾಗೂ ನಿವಾಸದಲ್ಲಿ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ನಡೆದ ಈ ಕಾರ್ಯಾಚರಣೆಯಲ್ಲಿ ಬೆಳಗಾವಿ ಉಪವಿಭಾಗಾಧಿಕಾರಿ ತಂಡ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದೆ ಎನ್ನಲಾಗಿದೆ. ಇದೀಗ ಹಣ ಹೂಡಿಕೆ ಮಾಡಿದ್ದ ಸಾವಿರಾರು ಜನಗಳಲ್ಲಿ ಭಯ ಹಾಗೂ ಆತಂಕ ಮನೆ ಮಾಡಿದೆ. ಇನ್ನೊಂದೆಡೆ ಶಿವಾನಂದ ನೀಲಣ್ಣನವರ ವಿವಾದಾತ್ಮಕ ಭಾಷಣದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ವೈರಲ್ ಆಗಿವೆ. ನಮ್ಮ ಬಳಿ 15,000 ಬಂದೂಕಗಳಿವೆ, ನಾನು ಯಾರಿಗೂ ಹೆದರಲ್ಲ, 2028ರಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೇನೆ ಎಂಬ ಹೇಳಿಕೆಗಳು ಹೊಸ ವಿವಾದಕ್ಕೆ ಕಾರಣಗಳಾಗಿವೆ. ರೊಕ್ಕ ರೊಕ್ಕ ರೊಕ್ಕ, ಅಧಿಕಾರ 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 ಅಂತ ಹೇಳಿ ಬದುಕಿದ್ರೆ ಅಲ್ಲ ಅದು. ಅಧಿಕಾರ ಬೇಕಂತಂದ್ರೆ ಜಡ್ಜ್ಗಳು ತಗೋತೇನೆ ನಾನು. 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು? 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು ಹೇಳ್ರಿ? ಶ್ರೀಕೃಷ್ಣ ಪರಮಾತ್ಮ ರಾಮಾಯಣದಲ್ಲಿ ಶ್ರೀರಾಮಚಂದ್ರ, ಕಲಿಯುಗದಲ್ಲಿ ಆಟ್ ಪ್ರೆಸೆಂಟ್ ಶಿವಾನಂದ್ ಎಸ್ ನೀಲಣ್ಣವರ್ ಮತ್ತೆ ಬರಬೇಕಾಗಿದೆ. ಬಂದಿದ್ದೇನೆ. ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಛತ್ರಪತಿ ಶಿವಾಜಿ ಮಹಾರಾಜರು, ಸಂಗೊಳ್ಳಿ ರಾಯಣ್ಣನು ಹೇಗೆ ಇದ್ರು, ವೀರರಾಣಿ ಕಿತ್ತೂರು ಚೆನ್ನಮ್ಮ ಹೇಗಿದ್ರು, ಹಾಗೆ ನನ್ನ ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಇವು ಕೇವಲ ಪ್ರಚಾರದ ಮಾತುಗಳೇ ಅಥವಾ ಇದರ ಹಿಂದೆ ಇನ್ನು ದೊಡ್ಡ ಜಾಲ ಇದೆಯೇ? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಿದೆ ತನಿಖೆ ತಂಡ. 4,600 ಕೋಟಿ ಕನಸು ಈಗ ಸಾವಿರಾರು ಜನರಿಗೆ ಆತಂಕದ ಕತೆ. ಶಿವಂ ಅಸೋಸಿಯೇಟ್ಸಿನ ಪ್ರಕರಣದ ಸತ್ಯ ಏನು? ಮುಂದಿನ ಅಪ್ಡೇಟ್ಗಾಗಿ ರೆಡ್ ಅಲರ್ಟ್ ಕನ್ನಡ ಚಾನೆಲ್ ನ ವೀಕ್ಷಿಸ್ತಾ ಇರಿ.